Hi guys, welcome back to my YouTube channel that is Swapna's Tutorial. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದರಲ್ಲಿ ಯೂಶ್ವಲಿ ಕೇಳೋದೇನು ಅಂದರೆ ಪೆಚ್ಚ ಕುಚ್ಚ ಮೀನಿಂಗ್ ಕೇಳ್ಬೋದು, ಹಾಗೆ ಅದು ಹೇಗೆ ಒಂದು ಸ್ಟೆಪ್ಸ್ ಏನೇನಿದೆ ಈ ಒಂದು ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡೋಕ್ಕೆ ಅಂತ ಕೇಳ್ಬೋದು, ಇಲ್ಲ ಅಂದರೆ ಪೆಚ್ಚ ಕುಚ್ಚ ಸ್ಲೈಡ್ಸ್ನ ಪ್ರಿಪೇರ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಬರೀ ಥಿಯರಿ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅಂದರೆ ಇದು ಮೀನಿಂಗ್ ಆಗಿರ್ಬೋದು, ಹೇಗೆ ಪ್ರಿಪೇರ್ ಮಾಡೋದಾಗಿರ್ಬೋದು ಅಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸ್ಲೈಡ್ಸ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಪೆಚ್ಚ ಕುಚ್ಚ ಅಂದರೆ ಫಸ್ಟ್ ಏನು ಅಂತ ಹೇಳಿ ತಿಳ್ಕೊಬೇಕು. ಸೊ ಪೆಚ್ಚ ಕುಚ್ಚ ಅಂದರೆ ಇದು ಫಾರ್ಮ್ ಆಫ್ ಪ್ರೆಸೆಂಟೇಷನ್ ಆಗಿದೆ. ಇಟ್ ರಿಕ್ವೈರ್ಸ್ ಅ ಸ್ಪೀಕರ್ ಟು ಡೆಲಿವರಿ 20 seconds ಆಫ್ ಕಾಂಪ್ಲಿಮೆಂಟರಿ ಪರ್ slide for a 20 consecutive automatically advancing slides. The total presentation time for Pecha Kucha presentation is 6 minutes and 40 seconds. Pecha Kucha means the sound of conversation or chit chat in Japanese. ಅಂದರೆ ಇಲ್ಲಿ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅಂದರೆ ಇದೊಂದು ಕೈಂಡ್ ಆಫ್ ಪ್ರೆಸೆಂಟೇಷನ್ ಆಗಿದೆ. ಸೊ ಇಲ್ಲಿ ಯಾವ ಥರ ಪ್ರೆಸೆಂಟೇಷನ್ನ ಡೆಲಿವರಿ ಮಾಡ್ತಾರೆ ಅಂದರೆ ಇಲ್ಲಿ ಟೋಟಲಿ ಟೈಮ್ ಬಂದು 6 minutes and 40 seconds ಇದೆ. ಸೊ ಇಷ್ಟರಲ್ಲಿ ಒಬ್ಬ ಸ್ಪೀಕರ್ ಇದ್ದವನು ಏನು ಟಾಪಿಕ್ನ ಹೇಳಬೇಕು ಅಂದ್ಕೊಂಡಿರ್ತಾನೋ ಅಥವಾ ಏನು ಟಾಪಿಕ್ನ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿರ್ತಾನೋ ಆ ಟಾಪಿಕ್ನ ಇಷ್ಟು ಮಿನಿಟ್ಸಲ್ಲಿ ಪ್ರೆಸೆಂಟ್ ಮಾಡಿ ಎಲ್ಲ ಪಾಯಿಂಟ್ಸು ಕವರ್ ಆಗೋ ಥರ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇದನ್ನು ಇನ್ನೂ ಒಂದು ವರ್ಡಲ್ಲಿ ಏನಂತ ಕರೀತಾರೆ ಅಂದರೆ ದ ಸೌಂಡ್ ಆಫ್ ಕಾನ್ವರ್ಸೇಷನ್ ಆರ್ ಚಿಟ್ ಚಾಟ್ ಇನ್ ಜಪಾನೀಸ್ ಅಂತ ಹೇಳಿ ಕರೀತಾರೆ. ಸೊ ಒರಿಜಿನ್ಸ್ ಆಫ್ ಪೆಚ್ಚ ಕುಚ್ಚ ಅಂದರೆ ಇಲ್ಲಿ ಪೆಚ್ಚ ಕುಚ್ಚ ಅನ್ನೋದು ಕ್ರಿಯೇಟ್ ಮಾಡಿರೋದು, ಇದನ್ನು 2 ಟೋಕ್ಯೋ ಬೇಸ್ಡ್ ಆರ್ಕಿಟೆಕ್ಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಯಾರ್ಯಾರು ಅಂದರೆ ಒಬ್ಬರು ಬಂದು ಆಸ್ಟ್ರಿಡ್ ಕೆಲಿನ್ ಆ್ಯಂಡ್ ಮಾರ್ಕ್ ಡೈಟಮ್. ಇವರು 2003 ಪೆಚ್ಚ ಕುಚ್ಚ ಅನ್ನೋದನ್ನ ಒರಿಜಿನ್ ಮಾಡಿದ್ದಾರೆ. ಸೊ ನಾನು ಮೇನ್ ಟಾಪಿಕ್ಸ್ ಮಾತ್ರ ಕವರ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇಷ್ಟೇ ಇದು ಮೇನು. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಪೆಚ್ಚ ಕುಚ್ಚ ಅನ್ನೋದು ಇನ್ನೂ ಶಾರ್ಟಾಗಿ ಹೇಳಬೇಕು, ಮೀನಿಂಗ್ ಏನಾದ್ರು ಇನ್ನೊಂದು ಸತಿ ಕೇಳಿದ್ರೆ ಸೊ ನಾವು ಇದನ್ನು ಬರೀಬೋದಾಗುತ್ತೆ. ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಇಸ್ ಎ ಯೂನಿಕ್ ಶಾರ್ಟ್ ಪ್ರೆಸೆಂಟೇಷನ್ ವಿತ್ ಅ ಫಿಕ್ಸ್ಡ್ ಡ್ಯೂರೇಷನ್. The presentation contains 20 slides, each of which is shown for 20 seconds. The entire presentation has a length of exactly 6 minutes and 40 seconds. ಅಂದರೆ ಇಲ್ಲಿ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅನ್ನೋದು ಒಂದು ಶಾರ್ಟ್ ಪ್ರೆಸೆಂಟೇಷನ್ ಅಥವಾ ಯೂನಿಕ್ ಪ್ರೆಸೆಂಟೇಷನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಒಂದು ಪೆಚ್ಚ ಕುಚ್ಚ ಪ್ರೆಸೆಂಟೇಷನಲ್ಲಿ ಒಂದು ಪ್ರೆಸೆಂಟೇಷನ್ ಬಂದು 20 ಸ್ಲೈಡ್ಸ್ವರೆಗೂ ಕಂಟೆಂಟ್ಸ್ ಆಗುತ್ತೆ. ಸೊ ಇಲ್ಲಿ ಒಂದೊಂದು ಸ್ಲೈಡ್ ಬಂದು 20 ಸೆಕೆಂಡ್ಸ್ವರೆಗೂ ಇರುತ್ತಷ್ಟೇ. ಅದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಟೈಮ್ ಎಲ್ಲ ಇರಲ್ಲ. ಬರೀ 20 seconds ಅಷ್ಟರಲ್ಲಿ ಸ್ಪೀಕರ್ ಆಗಿರೋನು ಏನು ಮಾಡಬೇಕು ಅಂದರೆ ಅವನು ಏನೇನೆಲ್ಲ ಟಾಪಿಕ್ಸ್ನ ಹೇಳಿ ಮುಗಿಸ್ಬೇಕು ಅಂದ್ಕೊಂಡಿರ್ತಾನೋ ಅಷ್ಟು ಟಾಪಿಕ್ಸ್ನೂ ಸಹ ಈ ಒಂದು 20 ಸೆಕೆಂಡ್ಸಲ್ಲೇ ಅವನು ಹೇಳಿ ಮುಗಿಸ್ಬೇಕಾಗುತ್ತೆ. ಸೊ ಈ ಒಂದು ಎಂಟೈರ್ ಪ್ರೆಸೆಂಟೇಷನ್ ಬಂದು ಎಷ್ಟು ಲೆಂತ್ ಇರುತ್ತೆ ಅಂದರೆ ಎಕ್ಸಾಕ್ಟ್ಲಿ 6 minutes and 40 secondsವರೆಗೂ ಇರುತ್ತೆ. ಸೊ ಇಷ್ಟರಲ್ಲಿ ಆ ಸ್ಪೀಕರ್ ಆಗಿರೋನು ಏನು ಮಾಡಬೇಕು ಅಂದರೆ ಅವನು ಏನೇನೆಲ್ಲ ಟಾಪಿಕ್ನ ಹೇಳಿ ಮುಗಿಸ್ಬೇಕು ಅಂದ್ಕೊಂಡಿರ್ತಾನೋ ಅಷ್ಟು ಟಾಪಿಕ್ನ ಸಹ ಹೇಳಿ ಮುಗಿಸ್ಬೇಕಾಗುತ್ತೆ. ಸೊ ಈ ಒಂದು ಪೆಚ್ಚ ಕುಚ್ಚದಿಂದ ಡಿಸ್ಅಡ್ವಾಂಟೇಜಸ್ ಏನೇನೆಲ್ಲ ಇರುತ್ತೆ ನೋಡಿ. ಪೆಚ್ಚ ಕುಚ್ಚ ಡಸ್ ನಾಟ್ ವರ್ಕ್ ಫಾರ್ ಎವ್ರಿ ಪ್ರೆಸೆಂಟೇಷನ್ ಟಾಪಿಕ್ ಅಂದರೆ ಇದು ಡಿಸ್ಅಡ್ವಾಂಟೇಜಸ್ ಅಂತ ಅರ್ಥ. ಸೊ ಇಲ್ಲಿ ಪೆಚ್ಚ ಕುಚ್ಚ ಅನ್ನೋದು ತುಂಬ ಟಾಪಿಕ್ಸ್ಗಳಿಗೆ ಅದು ಸೂಟೇಬಲ್ ಅನಿಸಲ್ಲ. ಯಾವ್ಯಾವ ಟಾಪಿಕ್ಕು ಅಂದರೆ ಫಾರ್ ಎಕ್ಸಾಂಪಲ್ ಯಾವುದ್ಯಾವುದು ಅಂದರೆ ನೋಡಿ, ಫೈನಾನ್ಷಿಯಲ್ ರಿಪೋರ್ಟ್ಸ್ ಆರ್ ರಿಲೇಟೆಡ್ ಟಾಪಿಕ್ಸ್. ಇವಾಗ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅಥವಾ ಏನಾದ್ರು ರಿಲೇಟೆಡ್ ಟಾಪಿಕ್ಸ್ ಏನಾದ್ರು ಇದ್ದರೆ ಈ ಒಂದು ಪ್ರೆಸೆಂಟೇಷನ್ ಅದು ವರ್ಕ್ ಆಗೋಲ್ಲ. ಯಾಕೆ ಅಂದರೆ ಒಂದೊಂದು ಸ್ಲೈಡ್ ಬಂದು 20 seconds ಅಷ್ಟೇ ಇರೋದು ರೀಸನಿಂದ. ಸೊ 20 seconds ಒಳಗಡೆ ನಾವು ಏನೇ ಟಾಪಿಕ್ಸ್ನ ಹೇಳಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಕೂಡ ಕವರ್ ಮಾಡಬೇಕಾಗುತ್ತೆ. ಬಟ್ 20 secondsಲ್ಲಿ ಫೈನಾನ್ಷಿಯಲ್ ರಿಪೋರ್ಟ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂಥ ಟೈಮಲ್ಲಿ ಈ ಒಂದು ಟಾಪಿಕ್ ಸೂಟೇಬಲ್ ಇಲ್ಲ. ಹಾಗೆ ಈ ಒಂದು ಟಾಪಿಕ್ ಬಂದು ಗ್ರಾಫು ಅಥವಾ ಚಾರ್ಟ್ಸ್ ಮೂಲಕ ಪ್ರಿಪೇರ್ ಮಾಡೋಕ್ಕೂ ಆಗೋಲ್ಲ. ಯಾಕೆ ಅಂದರೆ ಗ್ರಾಫಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಒಂದೊಂದು ಪಾಯಿಂಟ್ಸ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋ ಕಾನ್ಸೆಪ್ಟೇ ಇಲ್ಲ, ಎಲ್ಲನೂ ಕೂಡ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋ ರೀಸನಿಂದ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ತುಂಬ ಟಾಪಿಕ್ಸ್ನ ಈಸಿಯಾಗಿ ಹೇಳೋ ರೀಸನಿಂದ ನಾವು ಇಂಥದಕ್ಕೆಲ್ಲ ಈ ಒಂದು ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಅನ್ನೋದು
ಸೂಟಬಲ್ ಆಗಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಹೌ ಟು ಪ್ರಿಪೇರ್ ಅ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್. ಸೊ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ನ ಹೇಗೆ ಪ್ರಿಪೇರ್ ಮಾಡೋದು, ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಇದು 5 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆಗಳಿರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದರೆ ಡಿವೈಡ್ ಯುವರ್ ಪ್ರೆಸೆಂಟೇಷನ್ ಇಂಟು ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್. ಫಸ್ಟು ಒಂದು ಪ್ರೆಸೆಂಟೇಷನ್ನ ನಾವು ಫಾರ್ಮ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ಪ್ರೆಸೆಂಟೇಷನ್ನ ನಾವೇನು ಮಾಡಬೇಕು ಅಂದರೆ 3 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಒಂದು ಬಿಗಿನಿಂಗ್, ಇನ್ನೊಂದು ಮಿಡಲ್ ಆ್ಯಂಡ್ ಇನ್ನೊಂದು ಎಂಡು. ಸೊ ಈ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಯಾವ ಥರ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ನಮಗೆ ಸೂಟಬಲ್ ಅನಿಸುತ್ತೆ. ಸೊ ಫಸ್ಟ್ ನಾವು ಪ್ರೆಸೆಂಟೇಷನ್ನ ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೋರಿ ಟೆಲಿಂಗ್ ಆ್ಯಂಡ್ ಪೆಚ್ಚ ಕುಚ್ಚ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಂದರೆ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಸೊ ಎಲ್ಲನೂ ಕೂಡ ಬೇಗ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಸ್ಟೆಪ್ 3 ಬಂದು ಫೋಕಸ್ ಆನ್ ದಿ ಕೋರ್ ಮೆಸೇಜ್. ಅಂದರೆ ಇಲ್ಲಿ ಏನು ಇಂಪಾರ್ಟೆಂಟು, ಇವಾಗ ಒಂದು ಸ್ಲೈಡ್ನ ನಾವು ತೋರಿಸ್ತಿದ್ದೀವಿ ಅಂದರೆ ಅದರಿಂದ ಏನು ಇಂಪಾರ್ಟೆಂಟ್ ಅಥವಾ ಏನು ಬೆನಿಫಿಟ್ ಅನ್ನೋದನ್ನ ಮಾತ್ರ, ಏನು ನಮಗೆ ಮೆಸೇಜ್ ಕೊಡಬೇಕು, ಒಂದು ಕೋರ್ ಮೆಸೇಜ್ ಏನು ಕೊಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಎಲ್ಲ ಇವಾಗ 20 ಸೆಕೆಂಡ್ಸ್ ಇರೋದ್ರಿಂದ ಒಂದು ಸ್ಲೈಡಲ್ಲಿ, ಸೊ 20 ಸೆಕೆಂಡ್ಸ್ಗೆ ನಮ್ಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಸ್ಟೆಪ್ 4 ಬಂದು ಫೈನ್ ಇಮೇಜಸ್ ದಟ್ ಫಾಲೋ ಯುವರ್ ಸ್ಟೋರಿ ಲೈನ್. ಈಗ ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಒಂದು ಪ್ರೆಸೆಂಟೇಷನ್, ಒಂದು ಸ್ಲೈಡ್ನ ಪ್ರಿಪೇರ್ ಮಾಡಿದರೆ ಅದ್ರ ಜೊತೆಗೆ ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿರಬೇಕು. ಆ ಫೋಟೋಸ್ ಹೇಗಿರಬೇಕು ಅಂದರೆ ನಾವು ಏನು ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ನಾವು ಏನು ಹೇಳ್ತಿದ್ದೀವೋ ಆ ಬೇಸಿಸ್ ಮೇಲೆ ಆ ಒಂದು ಫೋಟೋಸ್ ಅನ್ನೋದೆಲ್ಲ ಇರಬೇಕು. ಸೊ ನೆಕ್ಸ್ಟ್ ಬಂದರೆ ಪಿಕ್ಚರ್ಸ್ ಕ್ಯಾನ್ ಬಿ ಫೌಂಡ್ ಎವ್ರಿವೇರ್. ಈ ಒಂದು ಇಮೇಜಸ್ನ ಅಲ್ಲೇ ಹಾಕಬೇಕು ಇಲ್ಲೇ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ, ಎಲ್ಲ ಕಡೆ ಬೇಕಾದ್ರೆ ಇಮೇಜಸ್ನ ಹಾಕ್ತಾ ಹೋಗ್ಬೋದು. ಬಟ್ ಅದು ನಮ್ಮ ಕಂಫರ್ಟೇಬಲ್, ಯಾರು ಸ್ಪೀಕರ್ ಇರ್ತಾರೋ ಅವರ ಒಂದು ಕಂಫರ್ಟೇಬಲ್ ಮೂಲಕ ಈ ಒಂದು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಸ್ಟೆಪ್ 6 ಬಂದು ಪ್ರಾಕ್ಟೀಸ್ ಯುವರ್ ಪ್ರೆಸೆಂಟೇಷನ್. ಪ್ರಾಕ್ಟೀಸ್ ಯುವರ್ ಪ್ರೆಸೆಂಟೇಷನ್ ಅಂದರೆ ಯೂಶಲಿ ಯಾರೇ ಒಬ್ಬರಾದರೂ ಈಗ ಸ್ಟೇಜ್ ಮುಂದೆ ಹೋಗಿದ ತಕ್ಷಣ 20 ಸೆಕೆಂಡ್ಸಲ್ಲಿ ಒಂದೊಂದು ಸ್ಲೈಡ್ ಪಾಸ್ ಆಗ್ತಾ ಹೋಗುತ್ತೆ. ಬಟ್ ಆ ಒಂದು 20 ಸೆಕೆಂಡ್ ಡ್ಯೂರೇಷನಲ್ಲಿ ಎಲ್ಲರೂ ಕೂಡ ಬೇಗ ಮಾತಾಡೋಕ್ಕಾಗಲ್ವಲ್ಲ. ಸೊ ಒನ್ಸ್ ನಾವು ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ಈ ಒಂದು ಪ್ರೆಸೆಂಟೇಷನ್ನ. ಏಕೆಂದರೆ ಈ ಒಂದು ಪ್ರೆಸೆಂಟೇಷನ್ ವಿತೌಟ್ ಪ್ರಾಕ್ಟೀಸ್ ಯಾರಿಗೂ ಕೂಡ ಗೊತ್ತಾಗಲ್ಲ ಈ ಒಂದು ಪ್ರೆಸೆಂಟೇಷನ್. ಸೊ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇಷ್ಟು ಕೂಡ ಒಂದು ಪ್ರಿಪ್ರೇಷನ್ ಅಥವಾ ಸ್ಟೆಪ್ಸ್ ಟು ಪ್ರಿಪೇರ್ ಒಂದು ಪ್ರೆಸೆಂಟೇಷನ್ ಅಂತ. ಸೊ ನಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಸ್ಯಾಂಪಲ್ ಟಾಪಿಕ್ಸ್ ಕೊಟ್ಟಿದ್ದಾರೆ ಪ್ರೆಸೆಂಟೇಷನ್, ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಬೇಸಿಸ್ ಮೇಲೆ. ಕಮ್ಯುನಿಕೇಟ್ ಯುವರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸು ಅಥವಾ ಟಾಕ್ ಅಬೌಟ್ ಫುಡ್ಡು, ಈ ಥರ ಸ್ವಲ್ಪ ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಷ್ಟು ಕೂಡ ಒಂದು ಪೆಚ್ಚ ಕುಚ್ಚ ಪ್ರೆಸೆಂಟೇಷನ್ ಡೀಟೇಲ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.